ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತರೀಕೆರೆಯಿಂದ ಯಾರು ವಿಡಿಯೋ ನೋಡುತ್ತಿದ್ದೀರಿ ಅಂತ. ನಾವೀಗ ತರೀಕೆರೆ ಹೋಗ್ತಾ ಇದೀವಿ. ಇವತ್ತು ಸ್ವಲ್ಪ ತರೀಕೆರೆಯಲ್ಲಿ ಕೆಲಸ ಇದೆ, ಬಾ ಹೋಗ್ಬರೋಣ ಅಂತ ಕರೆದ್ರೆ ಇವ್ನು ಯಾವ ತರ ರೆಡಿಯಾಗಿ ಬಂದಿದ್ದ ಅಂದ್ರೆ ಪೂಜೆ ಮಾಡಕ್ ಹೋಗ್ತಿಲ್ಲ ಕಣೋ. ಬಂದಿ ಟ್ರೈನ್ ಹತ್ಕೊಂಡು ಸ್ವಲ್ಪ ನೀರ್ ಕುಡಿದು ಫ್ಯಾನ್ ಕೆಳಗೆ ನಿಂತ್ಕೊಂಡು ತರೀಕೆರೆ ಕಡೆ ಹೊರಟೆ. ಆ ಗ್ಯಾಪ್ ಅಲ್ಲಿ ಇವನೊಂದು ಬಿಸ್ಕೆಟ್ ತಗೊಂಡ್ಬಂದಿದ್ದ, ಕೊಡು ಅಂದ್ರೆ ಈ ತರ ಆಟ ಆಡಿಸ್ತಿದ್ದ. ನಮಗೆ ಸ್ವಾಭಿಮಾನ ಇದೆ. ಅದೇ ಸ್ವಾಭಿಮಾನದಲ್ಲಿ ಒಂದ್ ಚರ್ಮುರಿ ತಗೊಂಡ್ ತಿನ್ಬೇಕಾದ್ರೆ ಈ ತರ ಬಂದ್ ಇವನು ಕೈ ಹಾಕ್ತ. ಇದು ಎಲೆಕ್ಟ್ರಿಕಲ್ ಟ್ರೈನು, ಈಗ ಏನಾದ್ರು ಕರೆಂಟ್ ಹೋಗ್ಬಿಟ್ರೆ ಟ್ರೈನ್ ನಿಂತ್ಕೊಂಡ್ಬಿಡುತ್ತಾ? ತರೀಕೆರೆಗೆ ಬಂದು ರೀಚ್ ಆದ್ವಿ. ನಾವು ಹೋಗ್ಬೇಕಾಗಿದ್ದು RTO ಆಫೀಸ್ಗೆ. RTO ಆಫೀಸ್ ರೈಲ್ವೆ ಸ್ಟೇಷನ್ ಇಂದ 2 ಕಿಲೋಮೀಟರ್ ಇತ್ತು. ಇವಾಗ ಗಾಡಿ ತಂದಿಲ್ದೇ ಇರೋ ಕಾರಣ ನಡಿಲೇಬೇಕಾಗಿತ್ತು. ಇವನೇನೋ ಲಿಫ್ಟ್ ತಗೊಂಡು ಹೋಗ್ಬಿಟ್ಟ, ನಾನು ಲಿಫ್ಟ್ ಟ್ರೈ ಮಾಡಿದೆ. ಆಮೇಲೆ ಸ್ವಲ್ಪ ಸಮಯದ ನಂತರ ಬಂದ್ ಕೆಲಸ RTO ಮುಗಿಸ್ಕೊಂಡು ವಾಪಸ್ ರೈಲ್ವೆ ಸ್ಟೇಷನ್ ಹೋದ್ವಿ. ಟ್ರೈನ್ ಬರೋದ್ ಲೇಟ್ ಅಂತ ಇವ್ನು ಅಲ್ಲೇ ಮಲ್ಕೊಂಬಿಟ್ಟ. ಹಂಗೆ ಫೋನ್ ಓಪನ್ ಮಾಡಿ ನೋಡಿದ್ರೆ ಇವತ್ತು ಇಷ್ಟು ಕಿಲೋಮೀಟರ್ ನಡೆದಿದ್ವಿ ಗುರು. ಇವತ್ತು ಸೆಕೆಂಡ್ PUC ರಿಸಲ್ಟ್ ಬೇರೆ ಇತ್ತು. ಅಲ್ಲೇ ಕುತ್ಕೊಂಡು ರಿಸಲ್ಟ್ಸ್ ನೋಡ್ತಾ ಇದ್ವಿ. ಯಾರ್ಯಾವ್ದು ಎಷ್ಟೆಷ್ಟು ಆಯ್ತು ಕಮೆಂಟ್ ಮಾಡಿ. ನನ್ ಗೊತ್ತು ನನ್ನ ವಿಡಿಯೋಸ್ ನ ತುಂಬಾ ಜನ PUC ಅವ್ರು ನೋಡ್ತಾ ಇರ್ತೀರಾ. ಮಾರ್ಕ್ಸ್ ಎಷ್ಟಾದ್ರೂ ಬರ್ಲಿ ಅಥವಾ ಫೇಲ್ ಆಗ್ಲಿ ಅಥವಾ ಪಾಸ್ ಆಗ್ಲಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಮಾರ್ಕ್ಸ್ ನಿಮ್ಮನ್ನ ಡಿಫೈನ್ ಮಾಡೋದೇ ಇಲ್ಲ. ನಿಮ್ಗೆ ಏನಾದ್ರು ಪ್ಯಾಷನ್ ಇದ್ರೆ ಫಾಲೋ ಮಾಡಿ. ಫಾರ್ ಎಕ್ಸಾಂಪಲ್ PUC ಲಿ ನಾನು ಡಿಸ್ಟಿಂಕ್ಷನ್ ನಿಮ್ ಕಣ್ ಮುಂದೆನೆ ತಿರ್ಗಾಡ್ತಿಲ್ವಾ? ಡೋಂಟ್ ವರಿ, ಪಾಸ್ ಆಗೋದು ತುಂಬಾ ಕಷ್ಟ, ನನ್ನ ಫಾಲೋ ಮಾಡೋದು ತುಂಬಾ ಈಸಿ.